ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮೈಶ್ವರ್ಯಮತುಲಂ ಪ್ರಾಪ್ಯತೆ ಮತ್ಪರಿಗ್ರಹಾತ್ ಏತದ್ಬುದ್ಧ್ಯಾ ಸಮಾಲೋಚ್ಯ ಮತ್ಪರಿಗ್ರಹತಾಂ ವ್ರಜ. ಶುಂಭ ಮತ್ತು ನಿಶುಂಭರ ಆದೇಶದಂತೆ ಚಂಡಮುಂಡರು ಆ ದೇವಿಯನ್ನ ಪರಿಚಯಿಸಿ, ಅಂತಹ ರತ್ನವು ನಿಮಗೆ ಜಗತ್ತಲ್ಲಿ ಇನ್ನೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅಂದ್ರೆ ಜಗತ್ತಿನಲ್ಲಿ ಏನೇನು ಅದ್ಭುತವಾದದ್ದಿದೆ ಅದೆಲ್ಲ ನಿಮ್ಮ ಹತ್ರ ಇರಬೇಕು ಅಂತ ಅವರು ಹೇಳಿದಾಗ ಒಬ್ಬ ದೂತನನ್ನ ಕಳುಹಿಸಿಕೊಡುತ್ತಾರೆ. ಆ ದೂತ ಬಂದು ಯಾರತ್ರ, ಚಂಡಿಕೆ ಹತ್ರ ಹಾಗೆ ಹೇಳ್ತಾನೆ, ಅವನು ಜಗದೇಕ ವೀರ, ನಿನ್ನಂಥವರು ಅಂಥ ವೀರರ ಜೊತೆಗೆ ಬಾಳವೆ ನಡೆಸುವುದು ನಿನಗೂ ಹೆಗ್ಗಳಿಕೆ, ಅವನು ಕೂಡ ಅದನ್ನು ಬಯಸ್ತಾ ಇದ್ದಾನೆ, ಹಾಗೆ ಹೀಗೆ ಅಂತ ರಾಜನ ಬಗ್ಗೆ ಭಾರಿ ಹೆಮ್ಮೆಯ ಮಾತುಗಳನ್ನೆಲ್ಲ ಹೇಳ್ತಾನೆ. ನೀನು ಪರಮ ಐಶ್ವರ್ಯವನ್ನ ಪಡೀತಿ ಅಂತ ರಾಜ, ಮತ್ಪರಿಗ್ರಹಾತ್ ನನ್ನನ್ನು ಹೊಂದಿದ್ರೆ ನಿನಗೆ ಜಗತ್ತಿನಲ್ಲಿ ಎಲ್ಲಾ ಸುಖಗಳು ಸಂತೋಷಗಳು ಸಿಗ್ತಾವೆ ಅಂತ ಇದನ್ನ ನೀನು ಆಲೋಚನೆ ಮಾಡಿ ನನ್ನನ್ನ ನೀನು ಹೊಂದಬೇಕು ಅಂತ ಮತ್ಪರಿಗ್ರಹತಾಂ, ನನ್ನ ಬಾಳುವೆಯ ಭಾಗವಾಗಬೇಕು ಅಂತ ದೂತನ ಮೂಲಕ ಶುಂಭ ಮತ್ತು ನಿಶುಂಭರಿಬ್ರು ಹೇಳಿ ಕಳುಹಿಸ್ತಾರೆ. ಋಷಿರುವಾಚ ಇತ್ಯುಕ್ತ ಸಾ ತದಾ ದೇವಿ ಗಾಮಿಚ್ಛಾಂತಃ ಪುರಾ ಜಗೌ ದುರ್ಗಾ ಭಗವತಿ ಭದ್ರಾ ಯೇದಂ ಧಾರ್ಯತೆ ಜಗತ್. ಇತ್ಯುಕ್ತ, ಹೀಗೆ ಆ ದೇವಿ ಹೇಳಲ್ಪಡಲು ಗಂಭೀರವಾಗಿ ಅವಳು ಅಂತಃಪುರದ ಒಳಗೆ ಹೋದ್ಲು. ಅಂದ್ರೆ ಅವನ ಮಾತು ಕೇಳಿಸ್ಕೊಂಡು ಹಾಗೆ ಒಳಕ್ ಹೋದ್ಲು. ಅವಳು ದುರ್ಗಾ ಭಗವತಿ ಭದ್ರ. ಯಾರವಳು ಅಂದ್ರೆ ದುರ್ಗಾ, ದುರ್ಗತಿಗಳನ್ನ ದೂರ ಮಾಡುವವಳು. ಭಗವತಿ, ಷಡ್ಗುಣೈಶ್ವರ್ಯ ಸಂಪನ್ನಳು. ಭದ್ರ, ಮಂಗಳಕರಳು. ಯಾರು ಈ ಜಗತ್ತನ್ನ ಹೊತ್ತು ನಿಂತಿದ್ದಾಳೋ, ಏದಂ ಧಾರ್ಯತೆ ಜಗತ್, ಯಾರು ಈ ಜಗತ್ತನ್ನ ಹೊತ್ತು ನಿಂತಿದ್ದಾಳೋ, ಯಾರು ಭಗವಂತನ, ಭಗವತಿ ಅಂತ ಅದಕ್ಕೆ ಶಬ್ದ ಅಲ್ಲಿ ಬಳಸ್ತಾ ಇರೋದು ಮತ್ತೆ ಮತ್ತೆ. ಭಗವತಿ ಅನ್ನೋದು ಬೇರೆ ಯಾರಿಗೂ ಪೂರ್ತಿಯಾಗಿ ಹೊಂದುವುದಿಲ್ಲ, ಅದು ಪೂರ್ಣ ಪ್ರಮಾಣದ ಶಬ್ದ. ಭಗವಾನ್ ಅನ್ನುವ ಶಬ್ದದಿಂದ ವಾಚ್ಯನಾದಂತಹ ನಾರಾಯಣನ ಮಡದಿ ಅನ್ನುವ ಅರ್ಥದಲ್ಲೇ ಪ್ರಯೋಗ ಆಗುವಂಥದ್ದು. ಸತ್ಯ ಮುಕ್ತಂ ತ್ವಯಾ ನಾತ್ರ ಮಿಥ್ಯಾ ಕಿಂಚಿತ್ ತ್ವಯೋದಿತಂ ತ್ರೈಲೋಕ್ಯಾಧಿಪತಿ ಶುಂಭಃ ನಿಶುಂಭಶ್ಚಾಪಿ ತಾದೃಶಃ. ಸತ್ಯ ಮುಕ್ತಂ ತ್ವಯಾ, ನೀನ್ ಹೇಳಿದ್ ಸರಿ. ನಾತ್ರ ಮಿಥ್ಯಾ ಕಿಂಚಿತ್ ತ್ವಯಾ ನಾತ್ರ ಕಿಂಚಿತ್ ಮಿಥ್ಯಾ ತ್ವಯೋದಿತಂ, ನೀನ್ ಯಾವುದನ್ನು ತಪ್ಪು ಹೇಳಿಲ್ಲ, ಸುಳ್ಳು ಹೇಳಿಲ್ಲ. ಅವರವರ ಜಗತ್ತಿಗೆ ಅವರವರ ಅಧಿಪತಿಗಳೇ. ಆದ್ರಿಂದಾಗಿ ತ್ರೈಲೋಕ್ಯಾಧಿಪತಿ ಶಂಭು ನಿಶುಂಭಶ್ಚಾಪಿ, ಅದೊಂದು ಕೊಂಕಿದೆ. ತ್ರೈಲೋಕ್ಯಾಧಿಪತಿ ಶಂಭೂ ಹೌದು, ಶುಂಭನೂ ಹೌದು, ನಿಶಂಭುನೂ ಹೌದು. ನಿಶುಂಭಶ್ಚಾಪಿ ತಾದೃಶ, ಅವನು ಹಾಗೆ ಅಲ್ವಾ, ಇಬ್ರು ತ್ರೈಲೋಕ್ಯಾಧಿಪತಿಗಳಲ್ವಾ. ಓ, ಯಾರ ಪ್ರಕಾರ ನಡೆಯತ್ತೆ ಅಂತ ಕೇಳಿದ್ರೆ ಗೊತ್ತಿಲ್ಲ ಈಗ ಬಹುಶಃ ನಿನಗೆ. ಆದ್ರೆ ನಿನಗೆ ಅರ್ಥ ಆಗ್ಬೇಕಾದದ್ದೇನು ಅಂದ್ರೆ, ತ್ರೈಲೋಕ್ಯಾಧಿಪತಿ, ಮೂರು ಲೋಕಗಳ ಹಾಗೆ ತ್ರೈಲೋಕ್ಯಾಧಿಪತಿ, ಮೂರು ಲೋಕಗಳ ಒಡೆಯನೆನಿಸಿದಂತಹ ಶುಂಭನನ್ನು ಮತ್ತು ನಿಶುಂಭನನ್ನು ಇಬ್ಬರನ್ನು ನಾನು ಗಮನಿಸಿದ್ದೇನೆ. ಕಿಂತತ್ರ ಯತ್ ಪ್ರತಿಜ್ಞಾತಂ ಮಿಥ್ಯಾ ಚೈವ ಮಿಥ್ಯಾ ತತ್ಕ್ರಿಯತೆ ಕಥಂ ಶ್ರೂಯತಾಂ ಅಲ್ಪಬುದ್ಧಿತ್ವಾತ್ ತತ್ ಪ್ರತಿಜ್ಞಾ ಯಾಕೃತ ಪುರ. ಆದ್ರೆ ಏನ್ ಮಾಡ್ಲಿ, ನೀವು ಹೇಳಿದ್ರಲ್ಲಿ ಏನೇನಿದೆ ಅದೆಲ್ಲವೂ ನಾನು ಒಪ್ಕೊಂಡಿದ್ದೇನೆ. ಆದ್ರೆ ಕಿಂತು ಅತ್ರ ಯತ್ ಪ್ರತಿಜ್ಞಾತಂ ಮಿಥ್ಯಾ ತತ್ಕ್ರಿಯತೆ ಕಥಂ. ಎಲ್ರಿಗೂ ಅವರವರ ಹೆಗ್ಗಳಿಕೆ, ಹಿರಿಮೆ ಎಲ್ಲ ದೊಡ್ಡದು. ಇಲ್ಲೊಂದು ಮೊದಲೇ ಒಂದು ಸಣ್ಣ ವಾಡಿಕೆ ಬಂದು ಹೋಗಿದೆ, ಒಂದು ರೂಲ್ ಅನ್ನ ಹಾಕೊಂಡ್ಬಿಟ್ಟಿದ್ದೇನೆ ಅಂತ ಹೇಳುದು.
ಯತ್ ಪ್ರತಿಜ್ಞಾತಂ, ಏನನ್ನೋ ನಾನೊಂದು ಪ್ರತಿಜ್ಞೆ ಮಾಡಿ ಬಿಟ್ಟಿದ್ದೇನೆ. ಮಿಥ್ಯಾ ತತ್ಕ್ರಿಯತೆ ಕಥಂ, ಯಾವುದನ್ನ ನಾವು ಮಾತಾಡಿರ್ತೇವೋ ಅದನ್ನ ಬಿಟ್ಟು ಕೊಡುವುದು ಹೇಗೆ? ನಮ್ಮ ಮಾತಿಗೆ ನಾವೇ ಬೆಲೆ ಕೊಡದೇ ಇದ್ರೆ ಇನ್ಯಾರು ಕೊಡ್ತಾರೆ? ಅದ್ರಂಗ ನಾನೊಂದು ಹಿಂದೆ ನನಗೊಂದು ಮಾತು ಆಡ್ಕೊಂಡಿದ್ದೇನೆ, ನನಗೆ ನಾನು ಮಾತು ಹೇಳ್ಕೊಂಡಿದ್ದೇನೆ. ಅಯ್ಯಪ್ಪ, ನಿಮ್ಗೆಲ್ಲ ಹೇಳ್ತಾ ಇಲ್ಲ, ನಾನು ನನ್ನ ಬಗ್ಗೆ ಹೇಳ್ತಾ ಇದ್ದೇನೆ. ಶ್ರೂಯತಾಂ, ಅಲ್ಲ ಈ ತರ ಎಲ್ಲ ಮಾತಾಡೋದು ಸರಿನಾ? ಅಲ್ಪ ಬುದ್ಧಿತ್ವ. ಕೆಲವೊಂದ್ಸರ್ತಿ ಎಲ್ರೂ ಕೆಲವೊಂದು ನಿಯಮಗಳನ್ನು ಮಾಡ್ಕೊಳ್ತಾರೆ, ಹೀಗೆಲ್ಲ ನಿಯಮ ಮಾಡ್ಕೊಳ್ಳುದಾ ಅಂತ ಕೇಳ್ಬೇಡ. ಇಲ್ಲ, ಸ್ವಲ್ಪ ನಾವು ದಡ್ರೆ. ಅಲ್ಪ ಬುದ್ಧಿತ್ವ ತಥಾ ನಿಯಮ ಕೃತಃ. ಶ್ರೂಯತಾಂ ಅಲ್ಪಬುದ್ಧಿತ್ವಾತ್ ಪ್ರತಿಜ್ಞಾ ಯಾ ಕೃತ ಮಯ. ಹಿಂದೆ ನಾನು ಅಲ್ಪ ಬುದ್ಧಿಯಿಂದ ಯಾವ ಪ್ರತಿಜ್ಞೆಯನ್ನು ಮಾಡಿದ್ದೇನೋ ಅದನ್ನು ಕೇಳಿಸ್ಕೋ. ಯಾ ಕೃತ ಪುರ, ಯಾವುದನ್ನ ನಾನು ಹಿಂದೆ ಮಾಡಿದ್ನೋ ಅದನ್ನು ನಾನು ಈಗ ನಿನಗೆ ಹೇಳ್ತೇನೆ. ಮುಂದೋಗ್ಲಿ. ಯೋ ಮಾಂ ಜಯತಿ ಸಂಗ್ರಾಮೇ ಯೋ ಮೇ ದರ್ಪಂ ವ್ಯಪೋಹತಿ ಯೋ ಮೇ ಪ್ರತಿಫಲೋ ಲೋಕೆ ಸಮೇ ಭರ್ತಾ ಭವಿಷ್ಯತಿ. ನನಗೆ ನನ್ನದೇ ಆದ ಒಂದು ನಿಯಮವನ್ನು ಹಾಕೊಂಡದ್ದು ಯಾವುದು ಅಂದ್ರೆ, ಯಾರು ನನ್ನನ್ನ ಸಂಗ್ರಾಮದಲ್ಲಿ ಜಯತಿ, ಯುದ್ಧದಲ್ಲಿ ನನ್ನನ್ನು ಗೆಲ್ಲಬಲ್ಲನೋ, ಯೋಮೇ ದರ್ಪಂ ವ್ಯಪೋಹತಿ, ಯಾರು ನನ್ನ ಸಾಮರ್ಥ್ಯವನ್ನ ಕುಗ್ಗಿಸಬಲ್ಲನೋ ಅಂಥವನನ್ನು ನಾನು ಮದುವೆ ಆಗ್ತೇನೆ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೆ. ನನ್ನ ಹತ್ರ ಮಲ್ಲ ಯುದ್ಧ ಮಾಡ್ಬೇಕು, ಬಿಲ್ಲು ಯುದ್ಧ ಮಾಡ್ಬೇಕು, ಕಲ್ಲು ಮಣ್ಣುಗಳನ್ನು ಹೊಡೆದಾಡುವ ತರ ಯುದ್ಧ ಆದ್ರೂ ಸರಿ. ಯೋಮೇ ಪ್ರತಿಬಲೋ ಲೋಕೆ, ಯಾರು ನನಗೆ ಪ್ರತಿಫಲನಾಗಿ ಎದುರಾಳಿಯಾಗಿ ನಿಲ್ತಾನೋ ಸಮೇ ಭರ್ತಾ ಭವಿಷ್ಯತಿ, ಅವನು ನನ್ನನ್ನು ಭರಣೆ ಮಾಡಿಯಾನು. ನನ್ನನ್ನು ಭರಿಸ್ಬೇಕಾದ್ರೆ ನನ್ನನ್ನು ಹೊರುವ ತಾಕತ್ತಿರ್ಬೇಕಲ್ಲ ಅವನಿಗೆ. ಭರಿಸುವುದು ಅಂದ್ರೆ ಏನರ್ಥ? ನನ್ನ ಎಲ್ಲಾ ಆಗು ಹೋಗುಗಳನ್ನ ತಿಳಿದವನಾಗ್ಬೇಕು ಅವನು, ನನ್ನ ಎಲ್ಲಾ ಸಾಮರ್ಥ್ಯವನ್ನ ಮೀರುವವನಾಗ್ಬೇಕು. ನನ್ನನ್ನು ಅವನು ಸೋಲಿಸ್ತಾನೆ ಅಂದ್ರೆ ನಾನು ಅವನಿಗೆ ನನ್ನ ಗಂಡ ಅಂತ ಅವನನ್ನು ಒಪ್ಪಿಕೊಳ್ಳುತ್ತೇನೆ. ನನ್ನನ್ನ ಎದುರಿಸಲಾರದವನನ್ನ ನಾನು ಗಂಡನಾಗಿ ಪಡೆದು ಏನು ಉಪಯೋಗ ಇಲ್ಲ, ದಂಡಪಿಂಡ ಆಗ್ತಾನೆ. ಹಾಗಾಗಿ ಯಾರು ನನ್ನನ್ನ ಯುದ್ಧದಲ್ಲಿ ಗೆಲ್ಲಬಲ್ಲನೋ ಅಂಥವ ನನ್ನನ್ನು ಮದುವೆ ಆಗ್ತೇನೆ ಅಂತ ನಾನೇ ನನ್ನ ಒಂದು, ಅಂದ್ರೆ ಅವನಿಗೆ ಹೇಳುದದು. ಅಲ್ಪ ಬುದ್ಧಿ ಅವಳಿಗೆ ಏನ್ ಅಲ್ಪ ಬುದ್ಧಿ, ಅವಳಿಗೆ ಸರಿ ಇದೆ. ಅಲ್ಪ ಬುದ್ಧಿ ಅವ್ರ ಹತ್ರ ನಮ್ಗೆ ಅಲ್ಪ ಬುದ್ಧಿ ಅಂತ ಹೇಳ್ಕೊಂಡ್ರೇನೆ ಕ್ಷೇಮ. ನಾನು ಭಾರಿ ಬುದ್ಧಿವಂತ ಅಂತ ಹೇಳ್ಕೊಂಡ್ರೆ ಅವ್ರಿಗೆ ಅದು ಅರ್ಥ ಆಗುದಿಲ್ಲ, ಮತ್ತೆ ಅವರಿಗೆ ಹೇಳುವ ಅಗತ್ಯವೂ ಇಲ್ಲ. ಅವ್ರನ್ನ ನಾವು ಕೆಲವೊಂದ್ಸತಿ ಹಾಗೆ ಅಂದ್ರೆ ಅವ್ರಿಲ್ಲ ಅಂದ್ರೆ ಗುಟ್ಬಿಟ್ಟು ಕೊಡಲ್ಲ ಎಲ್ಲ. ಅವರಿಂದ ಹೊರಗೆ ತೆಗಿಬೇಕು ಅಂದ್ರೆ ನಾವೇನು ಗೊತ್ತಿಲ್ಲ, ಹೌದೌದು ನೀವೇನು ಹೇಳ್ತೀರಿ, ಸರಿ ಸರಿ ತಲೆ ಅಲ್ಲಾಡಿಸ್ತಾ ಇರ್ಬೇಕು ಅನ್ನುವ ಹಾಗೆ. ಅವಳು ಏನ್ ಹೇಳಲಿಕ್ಕೆ ಅಂದ್ರೆ ಅವನ್ ಏನ್ ಹೇಳಲಿಕ್ಕೆ ಹೊರಟಿದಾನೋ ಅದನ್ನೆಲ್ಲ ಕೇಳಿಸ್ಕೊಂಡು, ನಮ್ಗೆ ಹೆಚ್ಚು ಗೊತ್ತಿಲ್ಲ, ನೀವೇನ್ ಹೇಳ್ತಿರೋ ಅದನ್ನ ಕೇಳಿಸ್ಕೊಳ್ತಿರ್ತೀವಿ ಅಂತ ಹೇಳುವ ಹಾಗೆ ಆ ತನ್ನ ಮಿತಿಯನ್ನ ಹೇಳ್ಕೊಂಡು, ಆದ್ರೆ ನನಗೂ ಅಷ್ಟರಲ್ಲೇ ಒಂದು ಯೋಜನೆ ಹಾಕೊಂಡಿದ್ದೇನೆ. ಅದರ ಪ್ರಕಾರ ನಾನು ನನ್ನ ಗಂಡ ಆಗ್ಬೇಕಾದವನು ನನಗೆ ಹೀಗಿರ್ಬೇಕು ಅಂತ ಅನ್ಕೊಂಡಿದ್ದೇನೆ. ತದಾಗಚ್ಚತು ಶಂಭೋತ್ರ ನಿಶಂಭೋ ವಾ ಮಹಾಸುರಃ ಮಾಂ ಚಿತ್ವಾ ಕಿಂ ಚಿರೇಣಾತ್ರ ಪಾಣಿಂ ಗೃಹಾತು ಮೇ ಲಘು. ಲಘು ಅಂದ್ರೆ ಕೂಡ್ಲೆ, ಸಂಸ್ಕೃತದೇ ಶಬ್ದ ಅದು. ಮೇ ಲಘು, ನನ್ನ ಕೈಯನ್ನ ಕೂಡಲೇ ಅವ್ರು ಹಿಡೀಲಿ. ಚಿಕ್ಕದು ಒಂದು ಅರ್ಥ ಇದೆ ಇಲ್ಲಿ, ಚಿಕ್ಕದ ಕೈ ಹಿಡೀಲಿ ಅಂದ್ರೆ ಏನರ್ಥ? ಲಘು ಅಂದ್ರೆ ಕೂಡ್ಲೆ ಹಿಡೀಲಿ ಅಂತ. ತದಾಗಚ್ಚತು ಶಂಭೋ ಅತ್ರ ತದಾಗಚ್ಚತು, ಸರಿ ಶುಂಭೋ ಶಂಭುವನ್ನ ಸರಿ ಶುಂಭ ಅತ್ರ ಆಗಚ್ಚತು, ಅತ್ರ ಆಗಚ್ಚತು ನಿಶುಂಭಶ್ಚಾಪಿ. ಅಥವಾ ಅವನು ಬರ್ತಾನೆ ಅಂದ್ರೆ ಅವನು ಬರ್ಲಿ, ನಾನ್ ಬಂದಲ್ಲ ಅವನು ಬರ್ಬೇಕು ಅಂತ ಏನಾದ್ರು ಅವರಿಬ್ರಿಗೆ ಜೋಡಿ ಜೀವನದ ಜೋಕಾಲಿ ಆಡುದಿದ್ರೆ ಬರ್ಲಿ, ಇಬ್ರು ಒಟ್ಟಿಗೆ ಬರ್ಲಿ. ತತ್ ಆಗಚ್ಚತು ಶುಂಭ ಅತ್ರ ನಿಶುಂಭೋವಾ, ಅಥವಾ ನಿಶುಂಭನೇ ಬರ್ಲಿ, ಏನು ಹೇಳ್ಕೊಂಡಿಲ್ಲ, ಭಾರಿ ದೊಡ್ಡ ಅಸುರ ಮಹಾಸುರ, ಅವನಾದ್ರೂ ಬರ್ಲಿ. ಮಾಂ ಜಿತ್ವಾ ಚಿರೇಣ ಅಂದ್ರೆ ತಡ ಮಾಡಿ ಅಂತ ಒಂದು ಅರ್ಥದಲ್ಲಿ. ಚಿರೇಣ ಈಗ್ಲೇ ತಡ ಆಗಿದೆ, ಮಾಂ ಜಿತ್ವಾ ಚಿರೇಣ ಹತ್ರ ಈಗ್ಲೇ ತಡ ಆಗಿದೆ, ನಂಗೆ ಯಾವ್ದಾದ್ರು ಒಬ್ಬ ಯೋಗ್ಯನೊಟ್ಟಿಗೆ ಬಾಳುವೆ ನಡೆಸ್ಲಿಕ್ಕಿದೆ. ಚಿರೇಣ ಈ ಬಹಳ ಕಾಲ ಆಗಿದೆ ಅದಕ್ಕೆ ಹತ್ರ. ಮಾಂ ಕಿಂ ಜಿತ್ವಾ, ಯಾಕೆ ನನ್ನನ್ನ ಸೋಲಿಸದೆ, ಅಂದ್ರೆ ಯಾಕೆ ನನ್ನನ್ನು ಸೋಲಿಸಿ ಕೈ ಬೇಗ ಹಿಡಿಬಾರ್ದು. ಮಾಂ ಜಿತ್ವಾ ಪಾಣಿಂ ಗೃಹಾತು ಮೇ ಲಘು, ಈಗ ತಡ ಆಗಿದೆ,
ಕೈ ಹಿಡಿಯುವ ಸಮಯ ತಡ ಆಗಿದೆ, ಆದ್ರೆ ಬೇಗ ಕೈ ಹಿಡೀಲಿ, ಆಗಿರುವುದು ತಡ, ಆದ್ರೆ ಕೈ ಹಿಡಿಯುವ ಕೆಲಸ ಬೇಗ ಆಗ್ಲಿ. ಮಾಂ ಜಿತ್ವಾ ಕಿಂಚಿರೇಣ. ಕಿಂಚಿರೇಣ ಅನ್ನೋ ಶಬ್ದ ಪ್ರಯೋಗದ ಕ್ರಮ ಹೇಗೆ ಅಂದ್ರೆ, ಯಾಕೆ ತಡ, ಅತ್ರ ಕಿಂಚಿರೇಣ, ಇಲ್ಲಿ ಯಾಕೆ ತಡ ಮಾಡ್ಬೇಕು, ಲಘು ಪಾಣಿಂ ಗೃಹ್ಣಾತು, ಕೂಡ್ಲೆ ನನ್ನ ಕೈಯನ್ನು ಹಿಡೀಲಿ ಅಂತ ಅವಳು ಹೇಳ್ತಾಳೆ. ದೂತ ಉವಾಚ, ದೂತನಿಗೆ ಒಂಥರ ಆಗೋಗುತ್ತೆ. ಹೇಳಿದ ತಕ್ಷಣ ಅಯ್ಯೋ ಅಂತ ಗಡಗಡ ಅಂತ ನಡುಗಿ ಓಡಿ ಬರ್ತಾಳೆ ಅಂತ ಅನ್ಕೊಂಡಿದ್ದ. ಆದ್ರೆ ಅವಳು ಬಹಳ ತಾಕತ್ತಿನ ಪ್ರತಿಜ್ಞೆಯನ್ನ ಮಾಡಿಕೊಂಡದ್ದಕ್ಕೆ, ಅಷ್ಟಲ್ಲದೆ ನೇರ ಯಾರೋ ನಿಮ್ಮ ಸೈನ್ಯದವರು ಬರ್ಲಿ ಅಂತ ಹೇಳಿದ್ದಲ್ಲ, ಡೈರೆಕ್ಟ್ ರಾಜನನ್ನೇ ಟ್ಯಾಕಲ್ ಮಾಡಿದಳು, ಮಾತಿನಿಂದಲೇ ಹೊಡೆದು ಹಾಕ್ಬಿಡಿದಾಳೆ. ಈಗ್ಲೇ ಶುಂಭ ಬರ್ಲಿ ಅಷ್ಟೇ, ಏನು ಶುಂಭ ಆದ್ರೂ ಬರ್ಲಿ, ಇನ್ನು ನಿಶುಂಭ ಆದ್ರೂ ಬರ್ಲಿ, ಬೇಗ ನನ್ನನ್ನ ಬಂದು ತಡ ಮಾಡುದು ಬೇಡ, ಅವ್ರಿಗೆ ಅಷ್ಟೆಲ್ಲ ಬೇಗ ಅರ್ಜೆಂಟ್ ಇದ್ರೆ ಅವರೇ ಬರ್ಲಿ ಅಂತ. ಈಗ ಯಾರನ್ನು ಕಳಿಸುದು, ಅವ್ರ ಪೆಟ್ಟು ತಿಂದು ಹೋಗುದು, ಮತ್ತೆ ಯಾರೋ ದೂತನನ್ನು ಕಳಿಸುದು, ಅವ್ನ್ ಪೆಟ್ಟು ತಿಂದು ಹೋಗುದು, ಅವ್ನು ಯಾರೋ ಸೇನಾಧಿಪತಿಯನ್ನು ಕಳಿಸುದು, ಅವ್ನ್ ಪೆಟ್ಟು ತಿಂದು ಹೋಗುದು, ಇದೆಲ್ಲ ಬೇಡ, ತಡ ಆಗತ್ತೆ, ಡೈರೆಕ್ಟ್ ಅವನೇ ಬರ್ಲಿ. ಮಧ್ಯದವ್ರಿಂದ ಇಷ್ಟು ಜನ ಪೆಟ್ಟು ತಿನ್ನು ದುಡಿಯತ್ತಾ, ನನಗೂ ಬೇಗ ವಿವಾಹ ಆಗ್ಲಿಕ್ಕೆ ಅವಕಾಶ ಆಗುತ್ತಾ, ಬೇಗ ನನ್ನ ಕೈಯನ್ನು ಹಿಡಿಲಿಕ್ಕೆ ಅವರು ತಾಕತ್ತಿನೊಡನೆ ಬರ್ಲಿ. ದೂತ ಉವಾಚ ಅವಲಿಪ್ತಾಸಿ ಮೈವಂ ತ್ವಂ ಬ್ರೂಹಿ ದೇವಿ ಬ್ರೂಹಿ ಮಮಾಗ್ರತಃ ತ್ರೈಲೋಕ್ಯ ಕಪ್ಪುಮಾನ್ ತಿಷ್ಟೇತ್ ಅಗ್ರೇ ಶುಂಭ ನಿಶುಂಭಯೋ. ಆ ದೂತ ಹೇಳ್ತಾನೆ, ಅವಲಿಪ್ತಾಸಿ, ಬಹಳ ಹೆಮ್ಮೆಯ ಮಾತನ್ನಾಡ್ತಾ ಇದ್ದಿ, ಮೈವಂ ತ್ವಂ ದೇವಿ ಬ್ರೂಹಿ, ನೀನ್ ಹೀಗೆಲ್ಲ ಹೇಳಬಾರದು, ಅದು ಕೂಡ ನಾನು ಅವನ ಕಡೆಯಿಂದ ಬಂದವನು, ಮಮಾಗ್ರತಃ, ಡೈರೆಕ್ಟ್ ಅವಳು ಇವನನ್ನ ಲೆಕ್ಕಕ್ಕೆ ತಗೊಳ್ಳಿಲ್ಲ, ಇವನ ಎದುರುಗಡೆ ಡೈರೆಕ್ಟ್ ರಾಜನನ್ ಮಾತಾಡೋದು, ಇವನು ಕಸ ಅಂತ ಅರ್ಥ ಅಲ್ವಾ. ಮಮಾಗ್ರತಃ ದೇವಿ ಮೈವಂ ತ್ವಂ ಬ್ರೂಹಿ, ನನ್ನಂಥ ದೂತನ ಎದುರುಗಡೆ ಇರ್ಬೇಕಾದ್ರೆ ನೀನ್ ಹಾಗೆ ಎಲ್ಲ ಹೇಳಬಾರದು. ತ್ರೈಲೋಕ್ಯ ಕಪ್ಪುಮಾಂ ತಿಷ್ಠೇತ್, ಯಾವ ಗಂಡು ಯಾರು ಶುಂಭನ ಎದುರುಗಡೆ ನಿಂತಾರು ಅಂದ್ರೆ ಗಂಡೇ ನಿಲ್ಲಲ್ಲ, ನೀನೇನು ಅಂತ ಒಂದು ನೆಗೆಟಿವ್ ಅಥವಾ ಒಂಥರ ಕುಹಕ. ಕಪ್ಪುಮಾನ್ ತಿಷ್ಠೇತ್ ಅಗ್ರೇ ಶುಂಭ ನಿಶುಂಭಯೋಹೋ, ಶುಂಭ ಮತ್ತು ನಿಶುಂಭ ಅನ್ನುವಂತಹ ಇಬ್ಬರು ರಕ್ಕಸರ ನಡುವೆ ಎಲ್ಲಿ ನೀನು ಗಂಡಸರೇ ನಿಲ್ಲಿಕ್ಕಾಗುದಿಲ್ಲ, ನೀನೇನು ಅಂದ್ರೆ ಈ ಕಥೆಯನ್ನು ವೇದವ್ಯಾಸರು ಕೊಡ್ಬೇಕು ಅಂದ್ರೆ ಅವರಲ್ಲಿ ಎಷ್ಟು ಈ ಇಗೋವನ್ನ ಬಿಟ್ಟಿರ್ಬೇಕು ಅವರು ಈ ಕಥೆ ಹೇಳ್ಬೇಕಾದ್ರೆ. ಸಾಮಾನ್ಯವಾಗಿ ಯಾವಾಗ್ಲೂ ಅಂದ್ರೆ ಒಬ್ಬರನ್ನ ದೊಡ್ಡದಾಗಿ ತೋರಿಸುದು ಅಂದ್ರೆ ಶಾಸ್ತ್ರ ಯಾವತ್ತೂ ಕೂಡ ಗಂಡಸರನ್ನೇ ದೊಡ್ಡದು ಅಂತ ತೋರಿಸುತ್ತೆ ಅಂತ ವಾದ ಅಲ್ವಾ. ಎಷ್ಟೋ ಜನ ಈಗ ಆ ಕಡೆ ಈ ಕಡೆ ಹೇಳುದು ನಾವು ಕೇಳ್ತೇವಲ್ಲ. ಹಾಗಿದ್ರೆ ಈ ಕಥೆಯನ್ನು ವೇದವ್ಯಾಸರು ಯಾಕೆ ಹೇಳ್ಬೇಕಿತ್ತು? ಒಂದು ಹೆಣ್ಣಿನ ಪಾರಮ್ಯವನ್ನು ಹೇಳುವ ಕಥೆಯನ್ನು ಯಾಕೆ ಹೇಳ್ಬೇಕಿತ್ತು ಅಂದ್ರೆ ತಾಕತ್ತಿದ್ದಲ್ಲಿ ಅದು ದೊಡ್ಡದೆ. ದ್ರೌಪದಿಯ ವಿಷಯದಲ್ಲೂ ಹೇಳುವಾಗ್ಲೂ ಅವಳ ತಾಕತ್ತು ಅನ್ನೋದು ಇರುವುದ್ರಿಂದಲೇನೆ ಅದು ಶಬ್ದದ ಹಿನ್ನೆಲೆ ಹೊರತು, ಅಂದ್ರೆ ಶಬ್ದದಲ್ಲಿ ಇರುವ ತಾಕತ್ತನ್ನು ಹೇಳುವುದು ಹೊರತು ವ್ಯಕ್ತಿಯಲ್ಲಿರುವ ತಾಕತ್ತನ್ನು ಹೇಳಿದ್ದಲ್ಲ. ಏನು ಪುಂವತ್ ಶಕ್ತಿಮತಿ ನಾರಿ ಪುಂ ಶಬ್ದೇನಾಭಿಧೀಯತೆ ಅನ್ನುವ ಮಾತುಗಳು ತಾಕತ್ತೆಲ್ಲಿದೆಯೋ ಅಲ್ಲಿ ಆ ಸಹಜವಾದ ಬಲದ ಶಬ್ದ ಅಲ್ಲಿ ಬಂದೇ ಬರುತ್ತೆ. ಅದು ಬಲದ ಶಬ್ದ ಹೊರತು ವ್ಯಕ್ತಿಯ ಶಬ್ದ ಅಲ್ಲ. ಬಲ ಇದ್ದಲ್ಲಿ ಆ ಶಬ್ದ ಬರುತ್ತೆ. ಹಾಗಾಗಿ ಅವನು ಪುಮ ಅಂತಿಷ್ಟಿದ, ಅವನ ತಲೆಯಲ್ಲಿ ಬಲ ಅಂದ್ರೆ ಕೇವಲ ಪುಮಾನಲ್ಲಿರುವುದು. ಆದ್ರಿಂದಾಗಿ ಅಲ್ಲಿ ಎಲ್ಲಿ ನಿಲ್ಲತ್ತೆ, ಅವರೇ ನಿಲ್ಲಲ್ಲ, ನೀನೇನ್ ನಿಲ್ತಿ ಅಂತ ಒಂದು ಕುಹಕ. ಅದಕ್ಕೆ ಅನ್ಯೇಷಾಮಪಿ ದೈತ್ಯಾನಾಂ ಸರ್ವೇ ದೇವಾ ನವೈಯುಧಿ ತಿಷ್ಠಂತಿ ಸಮ್ಮುಖಂ ದೇವಿ ಕಿಂ ಪುನಃ ಸ್ತ್ರೀ ತ್ವಮೇಕಿಕಾ. ತ್ವಂ ಏಕಿಕಾ ಸ್ತ್ರೀ ಕಥಂ ತಿಷ್ಠೇತ್ ತಸ್ಯ ಸಮ್ಮುಖಂ. ಅದು ಏಕಿಕಾ. ಏಕಾ ಅಂದ್ರೇನೆ ಒಬ್ಳು, ಏಕಿಕಾ ಅಂದ್ರೆ ನೀನು ಬಲದಲ್ಲಿ ಅತ್ಯಂತ ಜುಜುಬಿ ಅಂತ, ದುರ್ಬಲಳು ಅಂತ. ಸರ್ವೇಷಾಮಪಿ ದೈತ್ಯಾನ, ಎಲ್ಲ ದೈತ್ಯರು ಕೂಡ ಅವನನ್ನ ಅನುಸರಿಸ್ತಾ ಇದ್ದಾರೆ. ದೇವ ಅಪಿ ನವೈ ಯುಧಿ, ದೈತ್ಯರು ಬಿಡಿ, ದೇವತೆಗಳು ಕೂಡ ಅವನನ್ನ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಯುದ್ಧ ಮಾಡುವಂತಹ ಶುಂಭ ನಿಶುಂಭರ ಮುಂದೆ ನೀನ್ ಯಾರು ಏಕಾಕಿನಿ ಅಂತ ತುಂಬಾ ಕಸವಾಗಿ ನಿರೂಪಣೆ ಮಾಡ್ತಾ ಇದ್ದಾನೆ. ಮುಂದೋಗ್ಲಿ.
ಮುಂದೆ ಆಯ್ತು, ಶ್ಲೋಕ ಇದಾಯ್ತು, ತ್ವಮೇಕಿಕ ಆಯ್ತು. ಇಂದ್ರಾದ್ಯಾಹ ಸಕಲಾ ದೇವಾಃ ತಸ್ತುರ್ಯೇಷಾಂ ನ ಸಂಶಯಃ ಶುಂಭಾದೀನಾಂ ಕಥಂ ತೇಷಾಂ ತ್ರಿಪ್ರಯಾಸ್ಯಸಿ ಸಮ್ಮುಖಂ. ಇಂದ್ರಾದಿ ಸಕಲ ದೇವತೆಗಳೇ ಯೇಷಾಂ ಯುಗೆ, ಯೇಷಾಂ ಸಂಯುಗೇನ ತಸ್ತುಃ, ಸಂಯುಗ ಅಂದ್ರೆ ಯುದ್ಧ. ಇಂದ್ರಾದಿ ದೇವತೆಗಳೇ ಶುಂಭ ನಿಶುಂಭರ ಮುಂದೆ ಯುದ್ಧಕ್ಕೆ ಕಾಲು ನಿಲ್ಲಿಸಿಕೊಳ್ಳಿಕ್ ಸಾಧ್ಯ ಇಲ್ಲ, ಗಡ ಗಡ ಅಂತ ನಡುಗಿ ಓಡೋಗ್ತಾರ ಅವರು. ಹಾಗಾಗಿ ತೇಷಾಂ, ಶುಂಭನೆ ಮೊದಲಾದ ವೀರರ ಮುಂಭಾಗದಲ್ಲಿ ನೀನು ಸ್ತ್ರೀ ಪ್ರಯಾಸಿಸಿ ಸಮ್ಮುಖ, ಸ್ತ್ರೀಯಾಗಿ ಅವರನ್ನು ನಿನಗೆ ಎದುರಿಸ್ಲಿಕ್ಕಾಗತ್ತೆ. ಯುದ್ಧದ ಮಾತು ನೀನ್ ಆಡ್ತಾ ಇದ್ಯಾ? ಯುದ್ಧ ಅಂದ್ರೆ ಏನು ಗೊತ್ತಾ? ಖಡ್ಗ ಅಂದ್ರೆ ಏನು ಗೊತ್ತಾ? ಬಾಣ ಅಂದ್ರೆ ಏನು ಗೊತ್ತಾ ಅನ್ನೋ ರೀತಿಯಲ್ಲಿ ಅವನು ಸ್ತ್ರೀ ಪ್ರಯಾಸಿಸಿ, ಒಬ್ಳು ಸ್ತ್ರೀಯಾಗಿ ನೀನು ಅವನ ಸಮ್ಮುಖವನ್ನ ಎದುರಿಸ್ಲಿಕ್ಕಾಗತ್ತಾ? ಯೋಚನೆ ಮಾಡು. ದೇವತೆಗಳೇ ಅವನ ಮುಂದೆ ಡೊಗ್ಗಾಲು ಹಾಕಿ ನಮ್ಮನ್ನ ರಕ್ಷಣೆ ಮಾಡು ಅಂತ ಕೇಳುವ ಸ್ಥಿತಿಯಲ್ಲಿದ್ದಾರೆ. ಎಲ್ಲರೂ ಸೋತು ಹೋಗಿದ್ದಾರೆ ಅವರ ಮುಂದೆ. ಸಾತ್ವಂ ಗಚ್ಚಮಯೈವೋಕ್ತ ಪಾರ್ಶ್ವಂ ಶುಂಭ ನಿಶುಂಭಯೋ ಕೇಶಾಕರ್ಷಣ ನಿರ್ಧೂತ ಗೌರವಾಮಾಗಮಿಷ್ಯಸಿ. ಮಯೈವ ಉಕ್ತ ಗಚ್ಚ, ನನ್ನ ಮಾತನ್ನು ಕೇಳಿಸ್ಕೊಂಡು ಈಗ ನನ್ನ ಜೊತೆಗೆ ಬಂದ್ಬಿಡು. ಮಯೈವೋಕ್ತ ಸಾತ್ವಂ ಗಚ್ಚ, ಅದರಿಂದಾಗಿ ಅಂತಹ ನೀನು ಆ ದೇವತೆಗಳನ್ನೇ ಎದುರಿಸಲಿಕ್ಕಾಗದಂತಹ, ದೇವತೆಗಳಿಂದಲೇ ಹೌದು ಎದುರಿಸಲಾಗದ ತಾಕತ್ತುಳ್ಳಂತಹ ನಮ್ಮ ಶುಂಭ ನಿಶುಂಭರನ್ನ ನೀನ್ ಹೇಗೆ ಎದುರಿಸ್ತಿ? ಸಾಮರ್ಥ್ಯವೇ ಇಲ್ಲ ನಿನ್ನ ಹತ್ರ. ಅಂತಹ ನೀನು ಮಯೈವ ಹೋಗ್ತಾ ಗಚ್ಚ, ನಾನು ಹೇಳಿದೆ ಅನ್ನೋ ಕಾರಣಕ್ಕೆ ಸುಮ್ನೆ ಬಂದ್ಬಿಡು. ಸುಮ್ನೆ ಏನೋ ಮರ್ತು ಮಾಡಿದ ಅಥವಾ ಬಾರಿ ದೊಡ್ಡ ಸ್ಥಾನಕ್ಕೆ ಬಂದೆ ಅಂತ ಅನ್ನೋ ದೃಷ್ಟಿಯಿಂದ ಎಲ್ಲೋ ನೀನ್ ಒಂದ್ ಕಡೆ ನಿನ್ನ ಹೊಗಳು ಭಟ್ರು ಅಥವಾ ಇನ್ಯಾರೋ ಅದ್ರ ಇದ್ರೆ ಅವ್ರು ನಿನ್ನನ್ನು ಹೊಗಳಿ ದೊಡ್ಡವರು ಮಾಡಿದಾಗ ನೀನೊಂದು ಪ್ರತಿಜ್ಞೆ ಮಾಡಿರ್ಬೋದು. ಆದ್ರೆ ಅದನ್ನೆಲ್ಲ ಬಿಟ್ಟು ಶುಂಭ ನಿಶುಂಭಯೋ ಪಾರ್ಶ್ವಂ ಗಚ್ಚ, ಶುಂಭ ನಿಶುಂಭರ ಸಮೀಪಕ್ಕೆ ಬಂದು ಬಿಡು. ಅವರ ಸಾಮರ್ಥ್ಯವನ್ನ ಗಮನಿಸಿ ಸುಮ್ನೆ ಅವರೊಟ್ಟಿಗೆ ಸೇರ್ಕೊಂಡ್ಬಿಡು. ಇಲ್ಲ ಅಂದ್ರೆ ಕೇಶಾಕರ್ಷಣ ನಿರ್ಧೂತ ಗೌರವಾಮಾಗಮಿಷ್ಯಸಿ. ಕೇಶ ಆಕರ್ಷಣ ನಿರ್ಧೂತ ಗೌರವ, ಗೌರವ ಅಂದ್ರೆ ನಿನ್ಗೆ ಅಭಿಮಾನ, ಸಮ್ಮಾನ. ಕೇಶಾಕರ್ಷಣ, ಶ್ರೀಕೃಷ್ಣ ಆರಾಮ್. ಕೇಶಾಕರ್ಷಣ ನಿರ್ಧೂತ ಗೌರವ, ಕೇಶದ ಆಕರ್ಷಣೆಯಿಂದ ಕಳೆದುಕೊಂಡ ಗೌರವವುಳ್ಳವಳಾಗಿ ನೀನು ಆಗುವುದಿಲ್ಲ ನನ್ನೊಟ್ಟಿಗೆ ಬಂದ್ರೆ. ಮಾಗಮಿಷ್ಯಸಿ, ನನ್ನೊಟ್ಟಿಗೆ ಬಂದ್ರೆ ಮರ್ಯಾದೆ ಇರುತ್ತೆ. ಅಂದ್ರೆ ಅದ್ರ ಇನ್ನೊಂದು ಇಂಡೈರೆಕ್ಟ್ ಅದು. ನನ್ನೊಟ್ಟಿಗೆ ಬರ್ಲಿಲ್ಲ ಅಂದ್ರೆ ನಾಳೆ ನಿನ್ನನ್ನ ಮುಡಿ ಹಿಡಿದು ನೆಲಕ್ಕೆ ದರದರನೆ ಎಳ್ಕೊಂಡು ಹೋಗ್ತಾರೆ. ಅದಾಗಬಾರ್ದು ಅಂದ್ರೆ ಈಗ ನಾನು ಹೇಳಿದ ಹಾಗೆ ನನ್ನೊಟ್ಟಿಗೆ ಶುಂಭ ನಿಶುಂಭರ ಬಳಿಗೆ ಬಂದು ನಿಂತು ಬಿಡು. ಇಲ್ಲ ಅಂದ್ರೆ ಅವ್ರು ನಿನ್ನ ಮುಡಿ ಹಿಡಿದು ದರದರನೆ ನೆಲದಲ್ಲಿ ಎಳೆದೊಯ್ದು ನಿನ್ನ ಮೈಯೆಲ್ಲ ಧೂಳಿನಿಂದ ಕೂಡುವಂತೆ ಮಾಡಿಬಿಡ್ತಾರೆ. ನಿನ್ನ ಗೌರವ ಎಲ್ಲ ಇಲ್ಲಿ ಈಗೇನು ನಿನ್ನ ಅಭಿಮಾನದ ಮಾತುಗಳನ್ನ ಆಡದಿ ಈ ಎಲ್ಲ ಕೊಬ್ಬನ್ನು ಇಳಿಸ್ಬಿಡ್ತಾರೆ, ಈ ಎಲ್ಲ ನಿನ್ನ ಗೌರವವನ್ನ ಕಳೆದು ಬಿಡ್ತಾರೆ. ದೇವ್ಯುವಾಚ, ಅದಕ್ಕೆ ಅವಳು ಹೇಳ್ತಾಳೆ, ಏವಮೇತದ್ಬಲಿ ಶುಂಭೋ ನಿಶುಂಭಶ್ಚಾಪಿ ವೀರ್ಯವಾನ್ ಕಿಂಕರೋಮಿ ಪ್ರತಿಜ್ಞಾಮಿ ಯದನಾಲೋಚಿತಾ ಪುರಾ. ನಂಗೆ ಸ್ವಲ್ಪ ಆಲೋಚನೆ ಮಾಡ್ಲಿಕ್ಕೆ ಸಮಯ ಇರ್ಲಿಲ್ಲ, ಆಗ ಮಾಡ್ಬಿಟ್ಟೆ. ಆಲೋಚನೆ ಮಾಡದೆ ನಾನೊಂದು ನಿರ್ಧಾರ ಮಾಡಿಬಿಟ್ಟೆ. ಏವಮೇತತ್, ಓ ಆಗ ಅವನು ನನ್ನ ಜಡೆ ಹಿಡಿದು ಹೇಳ್ಕೊಂಡು ಹೋಗ್ತಾನ? ಏವಮೇತತ್, ಹಾಗೆ ಹೇಳ್ಕೊಂಡು ಹೋಗ್ತಾನ? ಬಲಿಷ್ಠನವನು. ಶುಂಭ ನಿಶುಂಭಶ್ಚಾಪಿ, ಅವ್ರು ಒಬ್ರು ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನನ್ ಜಡೆ ಹಿಡ್ಕೊಂಡು ಹೋಗ್ಲಿಕ್ಕೆ ಇಬ್ರು ಒಟ್ಟಿಗೆ ಬರ್ಲಿಕ್ಕೆ ಮೊದ್ಲು ವಾ ಅಂತ ಹೇಳಿದ್ರು. ಶುಂಭ ಬರ್ಲಿ ಅಥವಾ ನಿಶುಂಭ ಬರ್ಲಿ ಅಂತ. ಈಗ ಜಡೆ ಹಿಡಿದು ಹೇಳ್ಕೊಂಡು ಹೋಗ್ತಾರೆ ಅಂತ ಹೇಳಿದಲ್ಲ, ಹಾಗಾದ್ರೆ ನಿಶುಂಭಶ್ಚಾಪಿ, ಎರಡು ಜಡೆ ಇದೆಯಲ್ಲ, ಹೊಸದವಳು ಚತುಷ್ಕ ಪರ್ಧ, 4 ಜಡೆ ಕಟ್ಟೋಳವಳು. ಆದ್ರೆ ಇಬ್ರಿಬ್ರು ಎರಡೆರಡು ಕೈಯಲ್ಲಿ ಹಿಡ್ಕೊಂಡು ಎಳ್ಕೊಂಡು ಹೋಗ್ಲಿಕ್ಕೆ ಬೇಕಲ್ಲ, ಶಕ್ತಿ ಬೇಕಲ್ಲ. ಅದಕ್ಕೋಕೆ ಶುಂಭ ನಿಶುಂಭಶ್ಚಾಪಿ, ಇಬ್ಬರು ಒಟ್ಟಿಗೆ ಬರ್ಲಿ. ಬಾರಿ ವೀರ್ಯವಂತರಲ್ಲ ಅವರು. ವೀರ್ಯವಾನ್ ಕಿಂಕರೋಮಿ, ಏನ್ ಮಾಡ್ಲಿ? ನಾನು ಪ್ರತಿಜ್ಞೆ ಮಾಡಿ ಆಗಿದೆ, ಆಲೋಚನೆ ಮಾಡದೆ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನೆ. ಅದನ್ನ ಈಗ ಬಿಟ್ಟು ಕೊಡ್ಲಿಕ್ಕೆ ಆಗುದಿಲ್ಲ. ಅವನು ಯಾವನು ಬರ್ತಾನೆ ಅಂತ ಹೇಳಿದ್ಯಲ್ಲ, ಅವನು ಇನ್ನೊಬ್ಬನ ಕರ್ಕೊಂಡೇ ಬರ್ಲಿ, ಒಬ್ಬ ಬರುದ್ ಬೇಡ. ಅಕಸ್ಮಾತ್ ಮತ್ ತಡ ಆದ್ರೆ ಇಬ್ರು ಕರ್ಕೊಂಡ್ ಬಂದ್ರೆ ನನ್ ಕೆಲ್ಸನೂ ಬೇಕಾಗುತ್ತೆ, ಅವ್ರ ಕೆಲ್ಸನೂ ಬೇಕಾಗುತ್ತೆ. ಅದ್ರಿಂದ ಕರ್ಕೊಂಡ್ ಬರ್ಲಿ ಅಂತ. ಹೀಗೆ ಮತ್ತೆ ದೇವಿ
ಅವನನ್ನು ಉರುಸುವ ಮಾತುಗಳನ್ನ ಆಡ್ತಾಳೆ. ಸರಿ, ಮುಂದೆ ಹೋಗೋಣ. ಸತ್ವಂ ಗಚ್ಚ ಮಯೋಕ್ತಂತೆ ಯದೇತತ್ ಸರ್ವಮಾತ್ ಆದೃತಃ ತದಾ ಚಕ್ಷು ಸುರೇಂದ್ರಾಯ ಸ ಚ ಯುಕ್ತಂ ಕರೋತು ತತ್. ಸತ್ವಂ ಗಚ್ಚ, ನೀನೇನು ತಲೆ ಕೆಡಿಸ್ಕೊಳ್ಬೇಡಪ್ಪ, ನಿನಗೇನ್ ನಾನು ಹೊಡೆದು ಬಿಟ್ಟು ಕಳ್ಸಲ್ಲ, ನೀನ್ ವಾಪಸ್ ಹೋಗ್ಬೇಕು ನೀನ್. ಯಾಕಂದ್ರೆ ನಾನು ಹೇಳಿದ್ದನ್ನು ನೀನ್ ಅಲ್ಲಿ ಕಳಿಸ್ಬೇಕಲ್ಲ ಹೇಳಲಿಕ್ಕೆ. ನಾನು ಈಗ್ಲೇ ನಿನ್ನ ಹೊಡೆದಾಕಿದ್ರೆ, ಆದ್ರಿಂದಾಗಿ ಸತ್ವಂ ಗಚ್ಚ, ನೀನನ್ನು ಕಳಿಸ್ಕೊಡ್ತಾ ಇದ್ದೇನೆ. ಮಯೋಕ್ತಂ, ನಾನೇನ್ ಹೇಳಿದ್ದೇನೆ, ತೇ ಯದೇತತ್ ಸರ್ವಂ ಆದೃತಃ, ನಾನೇನ್ ಹೇಳಿದನೋ ಅದನ್ನ ಸ್ವಲ್ಪವೂ ಬಿಡದೆ ಸರಿಯಾಗಿ ಹೋಗಿ ದೂತನ ಕೆಲಸವನ್ನು ನೀನ್ ಸರಿಯಾಗಿ ಆದೃತಃ ಗಮನ ಮಾಡಬೇಕು. ಅಲ್ಲಿ ಹೋಗಿ ದೂತನ ಕೆಲಸವನ್ನ ನಿರ್ವಹಿಸಬೇಕಾದದ್ದು. ಆದ್ರಿಂದ ನೀನ್ ಇಲ್ಲಿಂದ ಹೊರಡು. ನಾನು ಹೇಳಿದ್ದನ್ನೆಲ್ಲ ಬಹಳ ಆದರದಿಂದ ಆಚಕ್ಷ್ವ. ಆದೃತಃ ಆಚಕ್ಷ್ವ ಅಸುರೇಂದ್ರಾಯ, ಅಸುರರ ಒಡೆಯನಾದಂತಹ ನಿನ್ನ ಶುಂಭ ನಿಶುಂಭರಿಗೆ ನಾನು ಹೇಳಿದ್ದನ್ನ ಚಾತೂ ತಪ್ಪದೆ ಸರಿಯಾಗಿ ಬಿಡಿಸಿ ಹೇಳು. ನಿನ್ನ ದೂತನ ಕೆಲಸ ನೀನ್ ಕರೆಕ್ಟ್ ಆಗಿ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ನೀನ್ ಅದನ್ನ ತಪ್ಪದೆ ಮಾಡು. ಸಯುಕ್ತಂ ಕರೋತು ತತ್, ಅವನೇನ್ ಯುಕ್ತವಾದದ್ದೋ ತತ್ ಕರೋತು, ಅವನಿಗೇನು ಹಿತ ಅನ್ಸುತ್ತೋ, ಅವನಿಗೇನ್ ಸರಿ ಅನ್ಸುತ್ತೋ, ಅವ್ನು ಯಾವುದನ್ನ ಮಾಡಿದ್ರೆ ನನ್ನ ಘನತೆ ಗೌರವಕ್ಕೆ ಚ್ಯುತಿ ಬರುವುದಿಲ್ವೋ ಅಂತದ್ದನ್ನ ಅವ್ನು ಮಾಡ್ಲಿ. ಸತ್ ಕರೋತು ತತ್, ಅವನೇನ್ ಮಾಡ್ಬೇಕು ಅಂತಿದ್ದಾನ ಅದನ್ನ ಅವ್ನ್ ಮಾಡ್ಲಿ. ನಾನೇನ್ ಮಾಡ್ಬೇಕಿದ್ದು ನನ್ನ ಪ್ರತಿಜ್ಞೆ ಮಾಡಿ ಆಗಿದೆ. ನನ್ ಕೆಲಸ ನಾನ್ ಮಾಡಿದ್ದೇನೆ, ಇನ್ನು ಅವನ್ ಕೆಲಸ ಅವನ್ ಮಾಡ್ಲಿ ಅನ್ನುವ ಮಾತು ಹೇಳಿ ವಾಪಸ್ಸು. ಇದು ಮಾರ್ಕಂಡೇಯ ಮಹಾಪುರಾಣೆ ದೇವಿ ಮಹಾತ್ಮೆ ದ್ವೇಷೀತಮೋಧ್ಯಾಯ 82ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. ಮತ್ತೆ ಮುಂದೆ ಹೋಗೋಣ. ಅಲ್ಲಿಗೆ ಧೂಮ್ರಲೋಚನ ವಧ ಅನ್ನುವ ಮತ್ತೆ ಮುಂದಿನ ಅಧ್ಯಾಯ. ಋಷಿರುವಾಚ, ಋಷಿಗಳು ಯಾರು? ಸುಮೇಧಸ್ ಋಷಿಗಳು. ಇತ್ಯಾಕರ್ಣ್ಯವಚೋ ದೇವ್ಯಾಃ ಸದೂತೋ ಮರ್ಷಪೂರಿತಃ ಸಮಾಚಷ್ಟ ಸಮಾಗಮ್ಯ ದೈತ್ಯರಾಜಾಯ ವಿಸ್ತರಾತ್. ಇತಿ ಆಕರ್ಣ್ಯ, ಈ ಮಾತನ್ನು ಹೇಳಿ ದೇವ್ಯಾಹ ವಚಃ, ಆ ಚಂಡಿಕೆಯ ಮಾತುಗಳನ್ನ ಕೇಳಿಸಿಕೊಂಡು, ಸದೂತಃ, ಆ ದೂತನು ಅಮರ್ಷಪೂರಿತಃ, ತಡಿಲಿಕ್ಕಾಗದ ಕೋಪದಿಂದ ಉರಿತಾ ಇದ್ದಾನೆ ಒಳಗೆ. ಅಮರ್ಷಪೂರಿತಃ ಸಮಾಚಷ್ಟ, ಎಲ್ಲವನ್ನೂ ಹೇಳಿದ. ಅವಳ ದೇಹದ ಅಂಗಭಾವಗಳಲ್ಲೂ ಇದ್ದ ದರ್ಪವನ್ನು ಸೇರಿಸಿಯೇ ಹೇಳಿದ. ಆಚಷ್ಟ, ಕೇವಲ ಮಾತಿನ ಹೀಗೆ ಹೇಳಿದ್ಲು ಅಂತ ಬರೀ ವರದಿ ಒಪ್ಪಿಸ್ಲಿಲ್ಲ. ಅವಳು ಹೇಗ್ ನಿಂತ್ಲು, ನಾನು ಏನ್ ಹೇಳಿದೆ ಅದಕ್ಕೆ ಯಾವ ರೀತಿ ಕಂಡುಬಿಡಿಸಿದ್ಲು, ಏನ್ ಮಾಡಿದ್ಲು, ಅವಳು ಎಷ್ಟು ನಮ್ಮನ್ನ ಕಸದ ಹಾಗೆ ಮಾಡಿದ್ಲು, ನನ್ನನ್ನಂತೂ ನೀನ್ ಹೋಗಿ ಹೇಳು ಅಂತ ನೀನಲ್ಲಿ ಹೋದ್ರೆ ತಾನೇ ಗೊತ್ತಾಗುದು. ನಾನು ಇಲ್ಲಿ ತನಕ ಬರ್ಬೇಕು ಅಂದ್ರೆ ಅವಳ ಮಾತಿನಲ್ಲಿದ್ದಂತಹ ದರ್ಪ ಏನು ಅನ್ನುವುದನ್ನೂ ಬಿಡಿಸದೆ ದೈತ್ಯರಾಜನಿಗೆ ವಿಸ್ತರಾತ್ ಸಮಾಚಷ್ಟ, ಬೇಗ ಹೋಗಿ ಅವರನ್ನ ಮಾತನಾಡಿಸಿ ಆದ ಘಟನೆಗಳನ್ನೆಲ್ಲ ವಿವರಿಸಿ ಹೇಳಿದ. ತಸ್ಯ ದೂತಸ್ಯ ತದ್ವಾಕ್ಯಂ ಆಕರ್ಣ್ಯಾಸುರ ಅಸುರರಾಟ್ ತತಃ ಸಕ್ರೋಧ ಪ್ರಾಹ ದೈತ್ಯಾನಾಮಧಿಪಂ ಧೂಮ್ರಲೋಚನಂ. ಇವನು ಹೋದವನು ಯಾರು? ಧೂಮ್ರಲೋಚನ, ಅಂದ್ರೆ ದೂತನಾಗಿ ಹೋದವನು. ಆಗ್ಲಿ ಒಂದ್ ನಿಮಿಷ ಗಡಿಬಿಡಿ ಮಾಡಲಿ. ತಸ್ಯ ದೂತಸ್ಯ ತದ್ವಾಕ್ಯಂ, ಆ ಧೂಮ್ರಲೋಚನನಾದ ದೂತನ ಮಾತನ್ನ ಆಕರ್ಣ್ಯ ಕೇಳಿ, ಅಸುರರಾಟ್, ಅಸುರರಿಗೆ ಒಡೆಯನಾದಂತಹ ಶುಂಭ ನಿಶುಂಭ ತತಃ ಕೇಳಿಕೊಂಡು, ಸಕ್ರೋಧ, ಅತ್ಯಂತ ಕೋಪಿಷ್ಠನಾಗಿ, ದೈತ್ಯಾನಾಂ ಅಧಿಪಂ, ಒಂದು ದೊಡ್ಡ ದೈತ್ಯ ಸೇನೆಗೆ ಒಡೆಯನಾಗಿದ್ದಂತಹ ಧೂಮ್ರಲೋಚನ ಅನ್ನುವಂಥವನನ್ನ ಕುರಿತು ಹೀಗೆ ಹೇಳಿದ. ಮುಂದೆ ಹೋಗ್ಲಿ. ಹೇ ಧೂಮ್ರಲೋಚನ ಅಂತ ಅವನನ್ನ ಆದೇಶಿಸಿ ಹೇಳ್ತಾನೆ. ಹೇ ಧೂಮ್ರಲೋಚನ, ಆಶುತ್ವಂ ಸ್ವಸೈನ್ಯ ಪರಿವಾರಿತ ತಾಮಾನಯ ಬಲಾದ್ದುಷ್ಟಾಂ ಕೇಶಾಕರ್ಷಣ ವಿಹ್ವಲಾಂ. ಅಂದ್ರೆ ಅವನು ರಾಜ ಏನ್ ಮಾಡ್ತಾನೆ ಅಂತ ಇವನಿಗೆ ಗೊತ್ತು, ಅದನ್ನೇ ಅವನು ಹೇಳ್ದ. ಅದನ್ನೇ ಅವನು ಮತ್ತೆ ಆದೇಶ ಮಾಡ್ತಾನೆ. ಹೇ ಧೂಮ್ರಲೋಚನ, ಎಲೈ ಧೂಮ್ರಲೋಚನನೇ, ಆಶು ಕೂಡ್ಲೆ, ತ್ವಂ ಸ್ವಸೈನ್ಯ ಪರಿವಾರಿತ, ಸೈನ್ಯದ ಪರಿವಾರದೊಂದಿಗೆ ತುಂಬಿಕೊಂಡು ಅಥವಾ ಕೂಡಿಕೊಂಡು ಅಂತ ಅರ್ಥ. ಪರಿವಾರಿತ, ನಿನ್ನ ಸೈನ್ಯವನ್ನೇ ಪರಿವಾರವನ್ನಾಗಿ ಕೂಡಿಕೊಂಡು, ತಾಂ ಆನಯ, ಹೇಗೆ? ಬಲಾತ್,
ಬಾ ಅಂತೆಲ್ಲ ಹೋಗಿ ಕೇಳಲಿಕ್ಕಿಲ್ಲ. ಕೇಶಾಕರ್ಷಣ ವಿಹ್ವಲಾಂ ಆನಯ, ಬಿಡಿ ನನ್ನ ಕೂದಲು ಬಿಡಿ, ನನ್ಗೆ ನೋವಾಗ್ತಾ ಇದೆ. ಯಾಕಂದ್ರೆ ತಲೆ ಕೂದಲು ಹೇಳಿದ್ರೆ ದೇಹದ ಉಳಿದ ಎಲ್ಲಾ ಇಂದ್ರಿಯಗಳಿಗೂ ಮತ್ತೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಅದು ಬಹಳ ಕೆಟ್ಟ ಶಿಕ್ಷೆ ಅದು. ಈಗ ಈ ಸೈನ್ಯದಲ್ಲೂ ಕೂಡ ಅವ್ರು ಯಾಕೆ ಕಟಿಂಗ್ ತುಂಬಾ ಚಿಕ್ಕದು ಮಾಡ್ತಾರೆ ಅಂದ್ರೆ, ಶತ್ರುಗಳ ಕೈಗೆ ಸಿಕ್ಕಿದ್ರೆ ಅವ್ರ ಕೈಗೆ ಹಿಡ್ಲಿಕ್ಕೆ ಸಿಗಬಾರ್ದು. ಅವರು ಸಿಕ್ಕಿದ್ರೆ ಶತ್ರುಗಳು ಅವರನ್ನ ಅಷ್ಟಕ್ಕೆ ಅರ್ಧ ಅವರ ದೇಹದ ಶಕ್ತಿ ಹುಡುಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಚಿಕ್ಕ ಕಟಿಂಗ್ ಮಾಡುದು. ನಮ್ಗೆ ಯಾಕೇನ್ ಗೊತ್ತಿಲ್ಲ, ಸ್ಟೈಲ್ ಅನ್ಕೋತೀವಲ್ಲ ಅದು. ಒಬ್ಬನ ಎದುರಾಳಿಯ ಬಲವನ್ನ ಹುಡುಕಿಸುವ ಮೊದಲ ಕೆಲಸ ಏನು ಅಂದ್ರೆ ತಲೆ ಕೂದಲು ಹಿಡಿದು ಜಾಡಿಸುದು ಆಚೆಯಿಂದ ಈಚೆಗೆ. ಅದು ಗಂಡಸರಾದ್ರೂ ಸರಿ, ಹೆಂಗಸರಾದ್ರೂ ಸರಿ. ಅದಕ್ಕೆ ಅವ್ನು ಡೈರೆಕ್ಟ್ ಆಗಿ ಕೇಶಾಕರ್ಷಣ ವಿಶ್ವಲಾಂ ತಾಂ ಬಲಾತ್ ದುಷ್ಟಾಂ ಆನಯ. ಹಾಗಾಗಿ ದುಷ್ಟಳಾದ ಅಂದ್ರೆ ಇವನಿಗೆ ಅವಳು ದುಷ್ಟೆ, ನನ್ನ ಮಾತನ್ನು ಮೀರಿದವಳು ದುಷ್ಟೆ. ಈಗ ಯಾರಿಗೆ ಒಬ್ರು ಒಳ್ಳೆಯವರು ಕೆಟ್ಟವರು ಆಗುದು ಹೇಗೆ? ಅವ್ರು ಮಾತನಾಡಿದ್ರೆ ಅವ್ರು ಒಳ್ಳೆಯವರು, ಅವ್ರು ಮಾತನಾಡಿಸ್ಲಿಲ್ಲ ಅಂದ್ರೆ ಕೆಟ್ಟವ್ರು. ನಮ್ಗೆ ಸರಿ ಹೋಯ್ತಾ, ಶಾಸ್ತ್ರ ಸರಿ ಇದೆ. ನಮ್ ಇಷ್ಟಕ್ಕೆ ಸರಿ ಆಗ್ಲಿಲ್ವಾ, ಶಾಸ್ತ್ರ ಕೆಟ್ಟದಿದೆ. ನಮ್ಮ ಮಾತಿಗೆ ಕಾನೂನು ಹೊಂದುತ್ತಾ, ಹಾಗಾದ್ರೆ ಆ ಕಾನೂನು ಒಳ್ಳೆ ಕಾನೂನು. ನಾವು ಮಾಡಿದ ತಪ್ಪುಗಳಿಗೆ ತಕ್ಷಣವೇ ಶಿಕ್ಷೆ ಕೊಡುತ್ತಾ, ಹಾಗಾದ್ರೆ ಕೆಟ್ಟ ಕಾನೂನು. ಇದು ಒಳ್ಳೆಯವರಿಗೂ ಹಾಗೆ ನಿಯಮ, ಕೆಟ್ಟವರಿಗೂ ಹಾಗೆ ನಿಯಮ. ಹಾಗಾಗಿ ಬಲಾತ್ ದುಷ್ಟ, ಅತ್ಯಂತ ದುಷ್ಟೆಯಾದ ಆಕೆಯನ್ನ ಬಲದಿಂದ ಎಳೆದು ತನ್ನಿ, ಅವಳನ್ನು ತಡಿಬೇಡಿ. ತತ್ಪರಿಪ್ರಾಣದ ಕಶ್ಚಿತ್, ಯಾರಾದ್ರೂ ಯಾರದ್ದೋ ಧೈರ್ಯದಲ್ಲಿ ಮಾತಾಡ್ತಾ ಇರ್ಬೇಕು. ತತ್ಪರಿತ್ರಾಣದ, ಅವಳನ್ನು ಪರಿತ್ರಾಣ ಮಾಡ್ಲಿಕ್ಕೆ ಯಾರಾದ್ರೂ, ರಕ್ಷಣೆ ಮಾಡ್ಲಿಕ್ಕಾದ್ರೆ ಇನ್ಯಾರಾದ್ರೂ ಅಡ್ಡ ಬಂದ್ರೆ, ಅವಳು ಯಾವ್ದು ಈಗ ಅವಳು ಎದುರುಗಡೆ ಬಂದಿರ್ಲಿಕ್ಕಿಲ್ಲ, ಯಾರಾದ್ರೂ ಅವಳನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಎದುರು ಬಂದ ಅಂತಂದ್ರೆ ಪರಿತ್ರಾಣದ ಯದಿವಾ ಉತ್ತಿಷ್ಠತೆ, ಯಾರಾದ್ರೂ ಅವಳ ಎದುರುಗಡೆ ಬಂದು ಎದೆ ಕೊಟ್ಟು ನಿಂತ ಅಂತಂದ್ರೆ ಉತ್ತಿಷ್ಠತೆ ಪರಹ ಸ ಹಂತವ್ಯ ಅಮರೋವ, ಅಂದ್ರೆ ಸಾವಿಲ್ಲದಂತೆ ದೇವತೆಗಳಿಂದ ಅಮೃತವನ್ನ ಪಡೆದು ಬಂದವನಾಗಿದ್ರೂ ಕೂಡ ಅಮರೋವ ಯಕ್ಷೋವ ಗಂಧರ್ವ ಏವವ, ಅವನು ದೇವತೆಗಳಾಗ್ಲಿ ಗಂಧರ್ವರಾಗ್ಲಿ ಯಕ್ಷನಾಗ್ಲಿ ಯಾರ ಧೈರ್ಯದಿಂದ ಆಕೆ ತನ್ನ ದರ್ಪವನ್ನ ಹೀಗೆ ನಾನು ಇಂಥವನನ್ನೇ ಮದುವೆ ಆಗಬೇಕು ಅಂತ ಹೇಳ್ಕೊಂಡು ಪ್ರತಿಜ್ಞೆ ಮಾಡಿದ್ಲೋ, ಅಂಥವ್ರು ಯಾರೇ ಎದೆ ಕೊಟ್ಟು ಅವಳನ್ನ ರಕ್ಷಣೆಗೋಸ್ಕರ ಎದುರುಗಡೆ ಬಂದ್ರು ಕೂಡ ಅಂತವ್ಯ, ಅವನನ್ನ ಉಳಿಸಬಾರ್ದು. ಅಂದ್ರೆ ಅದು ಆದೇಶ, ಅಂತವ್ಯ, ಕೊಲ್ಲೇಬೇಕು. ನೀವು ಯೋಚನೆ, ಅಯ್ಯೋ ಅವ್ರು ಯಾರೋ ಅಡ್ಡ ಬಂದ್ರು, ಅವಳನ್ನ ತಡಿಲಿಕ್ ಬಂದ್ರು, ನಾವೇನ್ ಮಾಡುದು ಅಂತ ಮತ್ತೆ ವಾಪಸ್ ಫೋನ್ ಮಾಡ್ಬೇಡಿ. ಈ ಅಸುರರ ನಿರ್ಧಾರ ಎಲ್ಲ ಹಾಗೆ. ಅವರು 31 ಗುಂಪಲ್ಲಿ ಇರ್ತಾರೆ, ಅಲ್ಲಿ ಕಮೇನಿ ಹೋದ್ರು ಅವ್ರ ಕೆಲಸ ನಡೀತಾ ಇರುತ್ತೆ. ನನ್ನ ಹತ್ರ ಏನ್ ಕೇಳ್ಬೇಕಾಗಿಲ್ಲ, ನಿಮ್ಗೆ ಒಂದೇ ಆದೇಶ, ಅವಳನ್ನ ಕರ್ಕೊಂಡ್ ಬರೋದು ಒಂದೇ ಕೆಲಸ. ಅದು ಯಾರ ಅಡ್ಡ ಬರ್ಲಿ, ಯಾರು ಉದ್ದ ಬರ್ಲಿ, ಯಾರು ಅಗಲ ಬರ್ಲಿ, ಯಾರು ಆಳಕ್ಕಿರ್ಲಿ, ಅವರನ್ನು ಮುಗಿಸುವುದು, ಕರ್ಕೊಂಡ್ ಬರುದು ಅಷ್ಟೇ. ಋಷಿರುವಾಚ, ಮತ್ತೆ ಸುಮೇಧಸ್ಸು ಋಷಿಗಳು ಹೇಳ್ತಾರೆ, ತೇನಾಜ್ಞಪ್ತಸ್ತತ ಶೀಘ್ರಂ ತದೈತ್ಯೋ ಧೂಮ್ರಲೋಚನಃ ವೃತಷಷ್ಟ್ಯಾ ಸಹಸ್ರಾಣಾಂ ಅಸುರಾಣಾಂ ಧೃತಂ ಯಯೋ. ಹೀಗೆ ಆಜ್ಞಪ್ತನಾದಂತಹ ಆ ಧೂಮ್ರಲೋಚನ ಶೀಘ್ರಂ ಬಹಳ ವೇಗವಾಗಿ ಆ ಸೈನ್ಯದೊಂದಿಗೆ ಷಷ್ಟ್ಯಾ ಸಹಸ್ರಾಣಾಂ 60,000 ಸೈನ್ಯದೊಂದಿಗೆ, ಅಸುರರ ಸೈನ್ಯ, ಸಾಮಾನ್ಯ ಸೈನ್ಯ ಅಲ್ಲ, ಧೃತ ವೇಗವಾಗಿ, ಅತ್ಯಂತ ವೇಗವಾಗಿ, ಧೃತಂ ಯಯೌ ಶೀಘ್ರವಾಗಿ ಹೋದ. ಸದೃಷ್ಟ ತಾಂ ತಥೋ ದೇವೀಂ ತುಹಿನಾಚಲ ಸಂಸ್ಥಿತಾಂ, ತುಹಿನ ಅಂದ್ರೆ ಮಂಜು, ಮಂಜಿನ ಬೆಟ್ಟದ ಎತ್ತರದಲ್ಲಿ ಕುಳಿತಂತಹ ದೇವಿಯನ್ನು ಸದೃಷ್ಟ ಅವನು ನೋಡಿದ. ಜಗಾದೊಚ್ಚೈ ಪ್ರಯಾಹೀತಿ ಮೂಲಂ ಶುಂಭ ನಿಶುಂಭಯೋ, ಶುಂಭ ನಿಶುಂಭರ ಪಾದದ ಬುಡಕ್ಕೆ ಬೇಗ ಬಾ. ಶುಂಭ ನಿಶುಂಭಯೋ ಮೂಲಂ ಪ್ರಯಾಹಿ, ಬಂದ್ಬಿಡು ಅಷ್ಟೇ, ನಿನಗೆ ಈಗ ಕೊನೆಯ ಅವಕಾಶ ಇದು. ನಾನೇನು ಹೇಳದೆ ನಿನ್ನನ್ನು ಕರ್ಕೊಂಡು ಹೋದೆ, ಮುಡಿ ಕೈ ಹಾಕದೆ ಅಂತ ಅನ್ನೋ ಪರಿಸ್ಥಿತಿ ಬರಬಾರ್ದು ಅಂತ ನಾನು ಮೊದ್ಲೇ ಹೇಳ್ತಾ ಇದ್ದೇನೆ. ಶುಂಭ ನಿಶುಂಭಯೋ ಮೂಲಂ ಪ್ರಯಾಹಿ, ಅವರಿಬ್ಬರ ಕಾಲ ಬುಡಕ್ಕೆ ಬಂದು ಬಿಡು. ಇತಿ ಉಚ್ಚೈಹಿ ಜಗಾದ, ಆ ಧ್ವನಿ ಕೇಳಿ ಹೆದರಿ ಅವಳು ಓಡಿ ಬರ್ಬೇಕು, ಆ ರೀತಿ ಕೂಗಿಕೊಂಡ ಅಂತ. ಇಲ್ಲಿಗೆ ನಾವು ಈ ಅಧ್ಯಾಯದ 6 ಶ್ಲೋಕಗಳನ್ನು ನೋಡಿದ್ವಿ. ಮತ್ತೆ ಮುಂದಿನ ಭಾಗದಲ್ಲಿ ಮುಂದಿನ ಭಾಗಗಳನ್ನ ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಿತಮಸ್ತು.